ಅಲೋಕ್ ಕುಮಾರ್ ಎಲ್ಲಾ ಜೈಲಿಗೂ ಭೇಟಿಯನ್ನ ಕೊಡ್ತಿದ್ದಾರೆ. ಆದರೆ ಬೆಳಗಾವಿ, ಕಲಬುರಗಿ ಮುಂತಾದ ಕಡೆ ಭೇಟಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲೋಕ್ ಕುಮಾರ್ ಎಲ್ಲಾ ಜೈಲಿಗೂ ಕೂಡ ಭೇಟಿ ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ, ಕಲಬುರಗಿ ಮುಂತಾದ ಕಡೆ ಕೂಡ ಭೇಟಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕಳ್ಳತನ ಹೆಚ್ಚಾಗಿರೋದು ಗೊತ್ತಾಗಿದೆ. ಹೊರಗಡೆಯಿಂದ ಕಳ್ಳರ ಟೀಮ್ ಬಂದಿರಬಹುದು. ಅಧಿಕಾರಿಗಳ ಸಭೆ ಮಾಡಿದ್ದೇವೆ, ಕ್ರಮ ಕೈಗೊಳ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲೋಕ್ ಕುಮಾರ್ ಈಗಾಗಲೇ ಎಲ್ಲ ಜೈಲಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಇನ್ನು ಈಗಾಗಲೇ ಗಮನಿಸಿದ್ದೀವಿ ನಾವು ಬೆಂಗಳೂರಿನ ಜೈಲಿನಲ್ಲಿ ನಡೀತಾ ಇರುವಂಥ ಕೆಲವೊಂದು ಅಕ್ರಮಗಳ ಬಗ್ಗೆ, ಅಂದರೆ ಡ್ರಗ್ಸ್ ವಿಚಾರದಲ್ಲಾಗಿರ್ಬೋದು, ಇನ್ನು ಅಲ್ಲಿ ಕೈದಿಗಳಿಗೆ ಕೊಡ್ತಾ ಇರುವಂಥ ಸೌಕರ್ಯಗಳ ವಿಚಾರದಲ್ಲಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರಸ್ತಾಪ ಆಗಿತ್ತು. ಅದಾದ ಬಳಿಕ ಅಲೋಕ್ ಕುಮಾರ್ ಅವರು ಕೂಡ ಈಗ ಎಲ್ಲ ಜೈಲಿಗೆ ಭೇಟಿ ಕೊಟ್ಟು ಜೈಲಿನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅಲ್ಲಿ ಸರಿಯಾದ ವ್ಯವಸ್ಥೆ ಇದೆಯಾ ಅಥವಾ ಏನಾದರೂ ಅಕ್ರಮವಾಗಿ ಅಲ್ಲಿ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ಅಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ರು. ಅದೇ ರೀತಿಗೆ ಸಂಬಂಧಪಟ್ಟಂಗೆ ಬೆಳಗಾವಿ ಮತ್ತು ಕಲಬುರಗಿ ಕೂಡ ಅಲ್ಲಿ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಏನು ಈಗ ಕಳ್ಳತನ ಹೆಚ್ಚಾಗಿ ನಡೀತಾ ಇದೆ ಅನ್ನುವಂಥ ಏನು ಆರೋಪ ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ಕೂಡ ಸಭೆಯನ್ನ ಮಾಡಿದ್ದೀವಿ. ಸಭೆಯಲ್ಲಿ ಕೂಡ ಈ ಬಗ್ಗೆ ಡಿಸ್ಕಷನ್ ಆಗಿದೆ. ಸೊ ಹೀಗಾಗಿ ಅಲ್ಲಿ ಕೂಡ ಭೇಟಿ ಕೊಡ್ತಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಜೈಲುಗಳೊಳಗಡೆ ಗಾಂಜಾ ನಾನು ಈಗ ತಾನೇ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ. ಅವ್ರು ಹೋಗ್ತಾ ಇರೋದು ನಾಳೆ ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾವಿ ಆಮೇಲೆ ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಜೈಲುಗಳೊಳಗಡೆ ಗಾಂಜಾ ನಾನು ಈಗ ತಾನೇ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ. ಅವ್ರು ಹೋಗ್ತಾ ಇರೋದು ನಾಳೆ ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾವಿ ಆಮೇಲೆ ಗುಲ್ಬರ್ಗ, ಅಲ್ಲೆಲ್ಲ